ರಾಜ್ಯ ರಾಜಕಾರಣದಲ್ಲಿ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇದೀಗ ಮುಹೂರ್ತ ನಿಗದಿಯಾಗಿದೆ. ಹಲವು ದಿನಗಳಿಂದ ಜಾತಕ ಪಕ್ಷದಿಂದ ಕಾಯ್ತಿದ್ದಂತ ಒಂದಷ್ಟು ಜನ ಯಾರು ನಾನು ಮಂತ್ರಿ ಆಗ್ಬೇಕು ಅಂತಿದ್ರು ಅವರ ಬೆಂಬಲಿಗರಿಗೆ ಇದೀಗ ಉತ್ತರ ಸಿಗ್ತಾ ಇದೆ. ಈಗ ಸಂಭಾವ್ಯರ ಪಟ್ಟಿ ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಕಾರಣ ಆಗಿದೆ. ಮೂಲಗಳ ಪ್ರಕಾರ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರ ಹಲವು ಸುತ್ತಿನ ಮಾತುಕತೆಗಳ ನಂತರ ಇದೀಗ ಆಗಸ್ಟ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ನೂತನ ಸಚಿವರ ಪ್ರಮಾಣ ವಚನ ನಿಗದಿಯಾಗಿದೆ. ಈ ಕ್ಷಣಕ್ಕೆ ಬಂದಿರತಕ್ಕಂಥ ವರದಿ ಅದರಲ್ಲಿ ಬೆಂಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳಿಗೆ ಹೆಚ್ಚು ಪ್ರಾತಿನಿಧ್ಯ ದೊರೆಯುವ ಸಾಧ್ಯತೆ ಇದೆ. ಜೊತೆಗೆ ಸಂಭಾವ್ಯ ಪಟ್ಟಿಯಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಬಸವರಾಜ ರಾಯರೆಡ್ಡಿ, ಶಿವರಾಜ್ ತಂಗಡಗಿ, ಎಚ್.ಕೆ. ಪಾಟೀಲ್, ಅಜಯ್ ಸಿಂಗ್ ಹಾಗೂ ಶ್ರೀನಿವಾಸ್ ಮಾನೆ ಅವರ ಹೆಸರುಗಳು ಕೇಳಿ ಬರುತ್ತಿದೆ. ಅದ್ರಲ್ಲಿ ಏನಾಗುತ್ತೆ, ಸಂತೋಷ್ ಲಾಡ್ ಅಥವಾ ಶ್ರೀನಿವಾಸ್ ಮಾನೆ ಇಬ್ಬರಲ್ಲಿ ಯಾರೋ ಒಬ್ಬರಿಗೆ ಅವಕಾಶ ಆಗುತ್ತೆ ಬಿಕಾಸ್ ಆಫ್ ಸೇಮ್ ಕಮ್ಯುನಿಟಿ. ಅಂಡ್ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಭಾಗದಿಂದ ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಎಂ ಕೃಷ್ಣಪ್ಪ ಹಾಗೂ ಶರತ್ ಬಚ್ಚೇಗೌಡ ಹೆಸರುಗಳು ಕೇಳಿ ಬರ್ತಿದೆ. ಇನ್ನು ಮೈಸೂರು ಭಾಗದಿಂದ ಪುಟ್ಟರಂಗ ಶೆಟ್ಟಿ, ತನ್ವೀರ್ ಸೇಠ್, ಚಲುವರಾಯ ಸ್ವಾಮಿ ಮತ್ತು ಶಿರಾದ ಜಯಚಂದ್ರ ಅವರ ಹೆಸರುಗಳು ಕೂಡ ಚರ್ಚೆಯಲ್ಲಿದ್ದರೆ, ಸಲೀಂ ಅಹಮದ್, ರಘುಮೂರ್ತಿ, ಮಧು ಬಂಗಾರಪ್ಪ, ಬಿ ನಾಗೇಂದ್ರ ಹಾಗೂ ಸುವರ್ಣ ಅನ್ನಪೂರ್ಣ ತುಕಾರಾಂ ಅವರ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದೆ. ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಬೆಂಗಳೂರಿನಲ್ಲಿ ಪಕ್ಷದ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವುದು ಹಾಗೂ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ರಾಜಧಾನಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಇದೇ ವೇಳೆ ಉತ್ತರ ಕರ್ನಾಟಕ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪಕ್ಷದ ಹಿಡಿತವನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಆ ಭಾಗಕ್ಕೂ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ ಎನ್ನಲಾಗ್ತದೆ. ಇದೇ ವೇಳೆ ಜಾತಿ ಸಮೀಕರಣ, ಪ್ರಾದೇಶಿಕ ಸಮತೋಲನ, ಹಿರಿಯ ನಾಯಕರ ಅನುಭವ ಹಾಗೂ ಯುವ ನಾಯಕರಿಗೆ ಅವಕಾಶ ನೀಡುವ ಅಂಶಗಳು ಹೈಕಮಾಂಡ್ನ ಅಂತಿಮ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಈ ಲಕ್ಷ್ಮಣ್ ಸವದಿ ಫಸ್ಟ್ ಟೈಮ್ ಕಾಂಗ್ರೆಸ್ MLA, ತಾನು ಸೋತ್ರು ಕೂಡ ಬಿಜೆಪಿಯವರವ್ರನ್ನ MLC ಮಾಡಿ DCM ಮಾಡ್ತು, ಆ ಪಾರ್ಟಿಗೆ ಮರ್ಯಾದೆ ಕೊಡಲಿಲ್ಲ. ಬಟ್ ಕಾಂಗ್ರೆಸ್ ಇಂದ ಫಸ್ಟ್ ಟೈಮ್ ಗೆದ್ದಂತ ಸವದಿಗೆ ಮಂತ್ರಿ ಮಾಡುವಂತ ಲೆಕ್ಕಾಚಾರ ಏನಿದೆ ಅಂತ ಒಂದಷ್ಟು ಜನ ಪ್ರಶ್ನೆ ಇದೆ. ಅಶೋಕ್ ಪಟ್ಟಣ್ ನಿರಂತರವಾಗಿ ಆ ಪಾಟೀಲ್ ಗೆಲ್ತಾ ಇದ್ದಾರೆ ರಾಮದುರ್ಗ ಇಂದ, ಲೈಕ್ ಕಳೆದ ಬಾರಿ ಸೋತಿದ್ರು, ಅಂದ್ರೆ ಹೆಚ್ಚಿನ ಬಾರಿ ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಿಗೆ ಬಿಟ್ಟು ವಲಸೆ ಕಾಂಗ್ರೆಸ್ಸಿಗರಿಗೆ ಲಕ್ಷ್ಮಣ್ ಸವದಿಗೆ ಅವಕಾಶ ಕೊಟ್ಟರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ ಅಲ್ಲಿದೆ. ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ನೋಡ್ಬೇಕು, ಇದೊಂದು ಅಲ್ಲಿ ಕತೆ. ಅಂಡ್ ಹಳೆ ಮೈಸೂರು ಭಾಗಕ್ಕೆ ಬಂದಾಗ ನಿಮ್ಗೆ ಮೈಸೂರಾಗ್ಲಿ, ಮಂಡ್ಯ ಆಗ್ಲಿ, ಹಾಸನ ಆಗ್ಲಿ, ಈ ಭಾಗದ ಒಕ್ಕಲಿಗ ನಾಯಕ ಅನ್ನೋದು ಚಲುವರಾಯ ಸ್ವಾಮಿಗೆ ಅವಕಾಶ ಅನುಕೂಲ ಆಗುತ್ತೆ ಅನ್ನೋದು ಒಂದು. ಅಂಡ್ ಪುಟ್ಟರಂಗ ಶೆಟ್ಟಿ ಅವರ ಕಮ್ಯುನಿಟಿ ಓಟ್ ಇದೆ, ಉಪ್ಪಾರ ಸಮುದಾಯದು, ನಿಮ್ KR ನಗರದಲ್ಲಿ ಇದೆ, ಅರ್ಕಲ್ಗೂಡಲ್ಲಿ ಇದೆ, ಚಾಮರಾಜನಗರ, ಮೈಸೂರು ಇದೆ. ಸೊ ಹಾಗಾಗಿ ಅವ್ರನ್ನ ಕನ್ಸಿಡರೇಷನ್. ಅಂಡ್ ತನ್ವೀರ್ ಸೇಠ್ ವೋಟ್ ಹಾಕ್ಸರ ಕಾಂಗ್ರೆಸ್ನ ಮುಸಲ್ಮಾನ ಫೇಸ್ ಅಂದ್ರೆ ಲೀಡರ್ ಅಂದ್ರೆ ಜಮೀರ್ ಅಹಮದ್ ಖಾನ್. ಇವ್ರು ಮುಸಲ್ಮಾನರಿಗೆ ಯಾರು ಕೊಡ್ತಾರೋ ಬಿಡ್ತಾರೋ, ಜಮೀರ್ ಅಹಮದ್ ಖಾನ್ಗೆ ಕೊಟ್ರೆ ಒಂದಷ್ಟು ಕಾಂಗ್ರೆಸ್ಗೆ ಲಾಭ ಇದೆ, ಅದರ ಹೊರತಾಗಿ ಬೇರೆಯವ್ರ ಬಗ್ಗೆ ಇಲ್ಲ. ಅಂಡ್ ಒಕ್ಕಲಿಗ ಸಮುದಾಯದಲ್ಲಿ ವಿಜಯನಗರದ MLA ಕೃಷ್ಣಪ್ಪನವರು, ಶರತ್ ಬಚ್ಚೇಗೌಡರು, ಮಾಗಡಿ ಬಾಲಕೃಷ್ಣ ಅವರು, ಇವರೆಲ್ಲರಿಗೂ ಕೂಡ ಅನಿವಾರ್ಯತೆಯ ಸನ್ನಿವೇಶ ನಿರ್ಮಾಣ ಆಗಿದೆ. ನೋಡ್ಬೇಕೇನ್ ಮಾಡ್ತಾರೆ ಅಂತ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMAದ ಮಹತ್ವದ ಸಭೆ ಮುಕ್ತಾಯಗೊಂಡಿದ್ದು, ಕರ್ನಾಟಕ ಸರ್ಕಾರಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ ಆದೇಶವನ್ನ ಪ್ರಾಧಿಕಾರ ಯಥಾಸ್ಥಿತಿಯಲ್ಲಿ ಮುಂದುವರೆಸಿದ್ದು, ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸುವಂತೆ ಸೂಚಿಸಿದೆ. ಈ ಹಿಂದೆ CWRC ನೀಡಿದ ಆದೇಶವನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಿತ್ತು. ಈ ಹಿನ್ನೆಲೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಪರವಾಗಿ ಮಂಡಿಸಲಾದ ವಾದಗಳನ್ನು ಆಲಿಸಿದ ಬಳಿಕ ಪ್ರಾಧಿಕಾರ ಮೇಲ್ಮನವಿನ ತಿರಸ್ಕರಿಸಿ ಇಂದಿನ ಆದೇಶವನ್ನು ಎತ್ತಿದೆ. ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಜಲಸಂಪನ್ಮೂಲ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ರಾಜ್ಯದಲ್ಲಿರ್ತಕ್ಕಂಥ ತೀವ್ರ ಮಳೆ ಕೊರತೆ ಹಾಗೂ ಜಲಾಶಯಗಳ ವಾಸ್ತವ ಸ್ಥಿತಿಯನ್ನು ಅಂಕಿಅಂಶಗಳ ಸಮೇತ ವಿವರಿಸಿದರು. ಪ್ರಸ್ತುತ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಕೇವಲ 36.69 TMC ನೀರು ಮಾತ್ರ ಲಭ್ಯವಿದ್ದು, ಕಳೆದ ವರ್ಷ ಇದೇ ಅವಧಿಯಲ್ಲಿ 99 TMC ನೀರು ಸಂಗ್ರಹವಾಗಿತ್ತು ಅಂತ ಅವರು ತಿಳಿಸಿದರು. ಸಾಮಾನ್ಯ ವರ್ಷಗಳಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿಯುತ್ತಿದ್ರು. ಈ ಬಾರಿ ಮಳೆ ಅಭಾವದಿಂದ ಬಿಳಿಗುಂಡ್ಲುವಿನಲ್ಲಿ ಕೇವಲ 3.55 TMC ನೀರು ಮಾತ್ರ ಹರಿದಿದೆ ಅಂತ ವಿವರಿಸಿದ್ರು. ಇದಲ್ಲದೆ ಬಿಳಿಗುಂಡ್ಲುವಿನಲ್ಲಿ ದಿನಕ್ಕೆ 3,500 ಕ್ಯೂಸೆಕ್ ನೀರು ಹರಿವು ದಾಖಲಾಗಬೇಕಾದ್ರೆ ಕರ್ನಾಟಕದ ಜಲಾಶಯಗಳಿಂದ ಅದರ ದುಪ್ಪಟ್ಟು ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಪ್ರಸ್ತುತ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಈ ಆದೇಶವನ್ನ ಪಾಲಿಸುವುದು ಅತ್ಯಂತ ಕಷ್ಟಕರ ಅಂತ ರಾಜ್ಯದ ಪರವಾಗಿ ವಾದ ಮಂಡಿಸಲಾಯಿತು. ಆದರೆ ಕರ್ನಾಟಕದ ಈ ವಾದವನ್ನ ಪರಿಗಣಿಸಿದ ಪ್ರಾಧಿಕಾರ ಆದೇಶವನ್ನ ಯಥಾಸ್ಥಿತಿಯಲ್ಲಿ ಮುಂದುವರೆಸಿದೆ. ಇದರಿಂದ ರಾಜ್ಯದ ರೈತರಲ್ಲಿ ಮತ್ತೆ ಆತಂಕ ಮತ್ತು ಆಕ್ರೋಶ ಹೆಚ್ಚಾಗಿದ್ದು, ಕಾವೇರಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮುಂದಿನ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದು, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಾಗಿ ತಿಳಿಸಿದೆ. ಇದು ಯಾವಾಗ್ಲೂ ಕರ್ನಾಟಕಕ್ಕೆ ಅನ್ಯಾಯ, ಹುಟ್ಟೋದು ನಮ್ಮಲ್ಲಿ, ನಮಗೆ ಇಲ್ಲ ಅಲ್ಲೆಲ್ಲೋ ಅಲ್ಲಿ. ತಮಿಳುನಾಡು ಮಂಡ್ಯ MLA ಗಣಿಗ ರವಿಕುಮಾರ್ ಅವ್ರ ಮಾತು ಕೇಳ್ತಾ ಇದೆ, ಫೋನ್ ಕೊಡ್ತಾರೆ ಬೇರೆ ಚಾನಲ್ಗೆ. ಕಡಲೂರಿಗೆ ಸಮುದ್ರಕ್ಕೆ ಸೇರುವಂತ ಕಾವೇರಿ ನೀರಲ್ಲಿ ಹರಿತಾ ಐತೆ, ನೀರು ಜೋರಾಗಿ ಹೋಗ್ತಿದೆ ಅಂತ. ನಿಮ್ಮ ಹೇಳೋದಲ್ಲ, ಕರ್ನಾಟಕಕ್ಕೆ ಕಾವೇರಿ ವಿಷಯದಲ್ಲಿ ಸದಾ ಅನ್ಯಾಯ.
ಅಂದ್ರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಮಂಡೇ ವಿಜಯ್ ಬರ್ತಾ ಇದಾರೆ ಕರ್ನಾಟಕಕ್ಕೆ. ಬಟ್ ಅವ್ರೇನ್ ಮಾಡ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಲೈಕ್ ಕಾವೇರಿ ಅಂತಂದಾಗ ನಾವು ನಮ್ದು ಕುಡಿಯೋ ನೀರಲ್ದೇನೆ ರೈತರಾಗ್ಲೇ ಕಳೆದ ಬಾರಿ ಬೆಳೆ ಆಗ್ಲಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ, ಈಗ ಬೆಳೆ ಇಲ್ಲ. ಮುಂದಿನ 1.5 ವರ್ಷ ಒಬ್ಬ ರೈತ ವ್ಯವಸಾಯ ಮಾಡದೇ ಇದ್ರೆ ನೀರಿಲ್ದಿದ್ರೆ ಏನಾಗ್ತಾವ ಅವನ ಕತೆ. ಸೊ ಹೆಂಗ್ ಮಾಡ್ಬೇಕು ಅಂದ್ರೆ ಕಳೆದ ಬೆಳೆನ ತಮಿಳ್ನಾಡು ಬೆಳೆದಿದ್ರೆ ಈ ಬೆಳೆ ಬೆಳೆಯಕ್ಕೆ ಈ ತರ ಏನೋ ಮಾಡಕ್ಕೆ ಲೈಕ್ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀರ್ ಬಿಡ್ಬೇಕು ಬಿಡಿ ಅಂದ್ರೆ ಇನ್ ಮಳೆ ಉಯ್ಸಕ್ಕಾಗತ್ತೆ ಕುತ್ಕೊಂಡು ನಾವುಗಳಿಲ್ಲಿ. ಅದ್ರ ಅಧಿಕಾರಿಗಳು ಯಾವುದೋ ಒಂದು ಕಮಿಟಿನೋ ಮತ್ತೊಂದು ಒಂದು ವ್ಯವಸ್ಥೆ ಆದಾಗ ವಾಸ್ತವ ಏನು ಅಂತ ನೋಡ್ಕೊಂಡು ಆ ಗ್ರೌಂಡ್ ಲೆಕ್ಕಾಚಾರ ನೋಡ್ಬೇಕಾಗತ್ತೆ. ಕಳೆದ ಬಾರಿ ತಮಿಳ್ನಾಡವ್ರು ಬೆಳೆ ಬೆಳೆದಿದ್ರೆ ನಮ್ಮವ್ರು ಬೆಳೆದಿರ್ಲಿಲ್ಲ, ನೀರ್ ಕೊಡಕ್ಕಾಗಲ್ಲ ಅನ್ಬೇಕು. ಇವೆಲ್ಲವನ್ನು ನೋಡ್ಬೇಕಾಗತ್ತೆ. ಕೊಡ್ಬೇಕು ಕೊಡಿ ಅಂತ ಎಲ್ಲಿಂದ ಕೊಡೋದು? ಹಾಗಾಗಿ ಈ ಅನ್ಯಾಯವನ್ನು ಸಹಿಸಕ್ಕಾಗಲ್ಲ ಕಾವೇರಿ ವಿಚಾರದಲ್ಲಿ. ಕಾವೇರಿ ನೀರಿನ ಹಂಚಿಕೆ ವಿವಾದ ತೀವ್ರಗೊಂಡಿರತಕ್ಕಂಥ ಬೆನ್ನಲ್ಲೇ ರಾಜ್ಯದ ಮುಂದಿನ ಹೋರಾಟದ ರೂಪುರೇಷೆ ರೂಪಿಸೋಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಬರುವ ಭಾನುವಾರ ಆಗಸ್ಟ್ 2ರಂದು ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ. ಈ ಸಭೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು ಹಾಗೂ ಶಾಸಕರಿಗೆ ಆಹ್ವಾನ ಕೊಡಲಾಗಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗುವುದು ಅಂತ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಸಿಎಂ, ಕಾವೇರಿ ನೀರು ನಿರ್ಮಾಣ ಪ್ರಾಧಿಕಾರದ ಮುಂದೆ ಇಂದು ಮೇಲ್ಮನವಿ ಸಲ್ಲಿಸಲಾಗಿದೆ. ಮುಂದಿನ ಕಾನೂನು ಹಾಗೂ ಆಡಳಿತಾತ್ಮಕ ಹೋರಾಟವನ್ನು ಹೇಗೆ ಮುಂದುವರಿಸಬೇಕು ಎಂಬುದರ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಈ ವಿಚಾರವಾಗಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ರಾಜ್ಯದ ಸಂಸದರು ಮತ್ತು ನಾಯಕರೊಂದಿಗೆ ಈಗಾಗಲೇ ಚರ್ಚೆ ನಡೆಸಲಾಗಿದೆ. ರಾಜ್ಯದ ಹಿತಾಸಕ್ತಿಗಾಗಿ ಎಲ್ಲರೂ ತಮ್ಮ ಮಟ್ಟಿಗೆ ಪ್ರಯತ್ನಿಸಿದ್ದಾರೆ ಅಂತ ಸಿಎಂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ಸಂಬಂಧಪಟ್ಟಂತೆ ರಾಜಕೀಯ ಹೇಳಿಕೆಗಳ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ, ಇಲ್ಲ ಇದಾಗಲ್ಲ, ನಿರಾಕರಿಸಿ ಮಾತಾಡಲ್ಲ ಅಂತ ಹೇಳಿದ್ರು. ನಮಗೆ ಪರಸ್ಪರ ಕಿತ್ತಾಟ ಮಾಡುವ ಉದ್ದೇಶ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಎರಡೂ ರಾಜ್ಯಗಳು ಪರಸ್ಪರ ಗೌರವದೊಂದಿಗೆ ನಡೆದುಕೊಳ್ಳಬೇಕು. ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಬಿಜೆಪಿ ಟೀಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ, ಯಡಿಯೂರಪ್ಪ ಅವರು ಕೂಡ ಒಂದು ಹಂತದಲ್ಲಿ ಸಂಪುಟ ರಚನೆ ಮಾಡದೆ ಆಡಳಿತ ನಡೆಸಿದ್ರು, ಆಗ ಅಪ್ಪ ಮಗ ಅಧಿಕಾರ ಅನುಭವಿಸಲಿಲ್ವೇ ಅಂತ ಬಿಜೆಪಿ ನಾಯಕರ ವಿರುದ್ಧ ತಿರುಗೇಟನ್ನು ಕೊಟ್ಟರು. ಅಂಡ್ ಡಿ ಕೆ ಶಿವಕುಮಾರ್ ಈ ವಿಷಯದಲ್ಲಿ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಾಗತ್ತೆ. ಬಿಡಿ ಅಂದ್ರೆ ಕಾನೂನಾತ್ಮಕವಾಗಿ ನಡೀತಾ ಇದ್ದೇನೆ ಸರ್ಕಾರಗಳು ಯಾವಾಗಲೂ. ನಮ್ಮ ಅಕ್ಕನ್ನ ನಾವು ಕಿತ್ತಾಡಿಗೂ ಒಂದಷ್ಟು ಕೇಸ್ಗಳು ಬೀಳ್ತವೆ, ಒಂದಷ್ಟು ಅಟೆಂಪ್ಟ್ ಆಗಿ ಏನೂ ಮಾಡೋಕ್ಕಾಗಲ್ಲ. ಆದೇಶವನ್ನ ಪಾಲನೆ ಮಾಡಿದ್ರೆ ನಮಗೆ ತಿನ್ನ ಕೆಟ್ಟಿರಲ್ಲ. ನಮ್ಮ ಭಾಗದ ಜನಕ್ಕೆ ಹಸುಕರಲ್ಲ, ಕುಡಿಯಕ್ಕೆ ನೀರಿರಲ್ಲ, ಕೆರೆ ಕಟ್ಟೆಗಳು ನೀರಿಲ್ಲ, ಅಲ್ಲೇ ಒಣಗ್ತಾವೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ನಿರ್ಧಾರ ತಗೋಬೇಕಾಗತ್ತೆ. ಎಲ್ಲ ಕೋರ್ಟ್ ಹೇಳುತ್ತೆ, ಕಚೇರಿ ಹೇಳುತ್ತೆ ಅಂತ ಮಾಡ್ತಾ ಕೂತ್ಕೊಂಡ್ರೆ ಕೋರ್ಟು ಕಚೇರಿ ನಮ್ಮ ವ್ಯವಸ್ಥೆ ನೋಡಿ ತೀರ್ಮಾನಗಳು ಕೊಟ್ಟಿದ್ದಾರಾ ಅನ್ನೋದು ಕೂಡ ಪರಿಗಣನೆ ನಾವು ತಗೋಬೇಕಾಗುತ್ತೆ.